ನಮಸ್ಕಾರ, ಇದು ಕೆಜಿಎಫ್ ವಿ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದು ಕೆಜಿಎಫ್ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನಲ್. ಮಾಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಸುದ್ದಿ ಅಂದ್ರೆ ಮಂಜು ಅವರು ಒಂದು ಒಳ್ಳೆ ವ್ಯಕ್ತಿ, ಜನ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತೊಂದು ಕೋಮುವಾದಿ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಎಷ್ಟು ಸರಿ ಅಂತ ನಾನು ಅವರಿಗೆ ಪ್ರಶ್ನೆ ಕೇಳಬೇಕಾಗುತ್ತೆ. ನೀವು ಇದೇ 18ನೇ ತಾರೀಕು ನಡೆಯುವಂತಹ ಮಹಾ ಚುನಾವಣೆಯಲ್ಲಿ ಇಷ್ಟೇ ಹೇಳ್ತಾರೆ. ಎಲ್ಲ ವಿಷಯಗಳು ರೂಪಶಿಸ್ತರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಜೊತೆಯಲ್ಲಿ ಅತ್ಯಂತ ಹಿರಿಯರಾದಂಥ ನಮ್ಮ ಸಂಪತ್ ಅವರು, ದಾಸ್ ಅವರು, ಜಯಪಾಲ್ ಅವರು, ಮಂಜು ಅವರು ಹೇಳಿರೋದು ಸ್ಟೇಟ್ಮೆಂಟ್ ತಪ್ಪು. ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ನಾವು ಕಾಂಗ್ರೆಸ್ಗೆ ದುಡಿಯೋದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ KH ಮುನಿಯಪ್ಪ ಅವ್ರನ್ನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಮಂಜು ಅವರು ಒಂದು ಕೋಮುವಾದಿ ಪಕ್ಷಕ್ಕೆ ಹೋಗಿರೋದು, ಅವ್ರು ಮಾಡಿರೋ ಇದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವರು ಮತ್ತು BJPಗೆ ಸಪೋರ್ಟ್ ಮಾಡ್ತಾ ಇರೋದು ತಪ್ಪಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮಂಜು ಅವರು ಒಂದು ಒಳ್ಳೆ ವ್ಯಕ್ತಿ, ಜನ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತೊಂದು ಕೋಮುವಾದಿ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಎಷ್ಟು ಸರಿ ಅಂತ ನಾನು ಅವರಿಗೆ ಪ್ರಶ್ನೆ ಕೇಳಬೇಕಾಗುತ್ತೆ. ಅವರು ಒಂದು ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಅವ್ರು ಚೆನ್ನಾಗಿರುತ್ತೆ. ಅವ್ರು ಬಂದು ತಿರ್ಗಾ ವಾಪಸ್ ಬಂದು ಕಾಂಗ್ರೆಸ್ ಮಾಡ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಸರ್, ಅವರು ಬಂಗಾರಪೇಟೆ MLA ಮತ್ತೆ ಅವ್ರ ಬಗ್ಗೆನೂ ಹೇಳಿದ್ದಾರೆ. ಅವರು ಯಾರು ಬಂಗಾರಪೇಟೆ MLA ಕಾಂಗ್ರೆಸ್ಗೆ ಮಾಡ್ತಾರೆ, ಅವ್ರು ಯಾರ್ಯಾರು ಹೆಸರು ಹೇಳಿದ್ದಾರೆ ಎಲ್ಲರೂ ಕಾಂಗ್ರೆಸ್ಗೆ ಮಾಡ್ತಾರೆ. ಲಾಸ್ಟಲ್ಲಿ ನೋಡ್ತಾ ಇರಿ. ಎಲ್ಲ ಸಮುದಾಯಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ ಕೊಟ್ಟಿರತಕ್ಕಂಥ ಶಕ್ತಿ ಒಂದು ಚೇತನ ಶ್ರೀ KH ಮುನಿಯಪ್ಪನವರು ಸತತವಾಗಿ 7 ಬಾರಿ ಆಯ್ಕೆಯಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೆದ ಇವತ್ತು 8ನೇ ಬಾರಿ ಇದು ಒಂದು ದಾಖಲೆ ಆಗ್ತದೆ. ಇದು ಒಂದು ದಾಖಲೆ ಹೇಗಾಗ್ತದೆ, ಇವರಿಗೆ ಸಮಾನರಾಗಿದ್ದಂಥವರು ಶ್ರೀ ಬಾಬು ಜಗಜೀವನ್ ರಾಮ್ ಅವರು
ನಮ್ಮ ಮಾಜಿ ಉಪ ಪ್ರಧಾನಿಗಳಾಗಿದ್ದಂಥವರು, ಹಸಿರು ಕ್ರಾಂತಿಗೆ ಹೆಸರಾದಂಥವರು, ಇವತ್ತು ಆ ಸಾಲಿಗೆ ಇವತ್ತು ಶ್ರೀ ಕೆ ಎಚ್ ಮುನಿಯಪ್ಪನವರನ್ನ ನೀವು ಇದೇ 18ನೇ ತಾರೀಕು ನಡೆಯುವಂತಹ ಮಹಾ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಇವತ್ತು ನಮ್ಮ ಯುವ ನಾಯಕಿಯರಾಗಿದ್ದಂತಹ ಶ್ರೀಮತಿ ರೂಪಮ್ಮನವರು ಸಹೋದರಿ ಅಭೂತವಾದಂತಹ ವಿಜಯನ ತಂದುಕೊಟ್ರೆ. ನೀವು ಮೊನ್ನೆ ನಡೆದಂತಹ ಚುನಾವಣೆ ವಿಧಾನಸಭೆಯಲ್ಲಿ ಸುಮಾರು 45,000 ಮತಗಳಿಂದ ಇದು ಒಂದು ಕೂಡ ಇತಿಹಾಸ. ಕೆಜಿಎಫ್ ಅಲ್ಲಿ ಯಾವ ಕಾಂಗ್ರೆಸ್ ಅಭ್ಯರ್ಥಿಯೂ ಕೂಡ 45 ವರ್ಷದಲ್ಲಿ ಗೆದ್ದಿರಲಿಲ್ಲ. ಅಂಥದ್ದು ಎರಡೂ ಜಿಲ್ಲೆಯಲ್ಲಿ ಹೇಳಬೇಕಂತಂದ್ರೆ ಇದೊಂದು ಅಭೂತವಾದಂತಹ ವಿಜಯವನ್ನ ನೀವು ತಂದುಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆಲ್ಲ ಕೂಡ ವಿಶೇಷವಾಗಿ ಅಭಿನಂದನೆಯನ್ನ, ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಸ್ನೇಹಿತರಾದಂತಹ ಚಂದ್ರಾರೆಡ್ಡಿ ಅವರಿದ್ದಾರೆ. ಎಲ್ಲ ಚುನಾಯಿತ ನಮ್ಮ ಕಾಂಗ್ರೆಸ್ನ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ತಾವೆಲ್ಲ ಕೂಡ ಇದ್ದೀರಿ. ಪ್ರಕಾಶ್ ಅವರು, ಶ್ರೀ ದಾಸರವರು, ಮಾಜಿ ನಗರಸಭಾ ಅಧ್ಯಕ್ಷರು. ಇವತ್ತು ಕೆಜಿಎಫ್ ನಲ್ಲಿ ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನೀವು ಇವತ್ತು ಶ್ರೀಮತಿ ರೂಪಮ್ಮನವ್ರ ಮೇಲೆ, ಶ್ರೀ ಕೆ ಎಚ್ ಮುನಿಯಪ್ಪನವ್ರ ಮೇಲೆ ಇಷ್ಟೊಂದು ಆಧಾರದ ಪ್ರೀತಿ ಸ್ವಾಗತವನ್ನು ಕೋರ್ತಾ ಇದ್ದೀರಿ ಅಂತಂದ್ರೆ ಅವರು ಯಾವ ರೀತಿ ಇರ್ತದೆ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ದೊಡ್ಡ ಪ್ರತೀಕ ಅಂತ ನಾನು ಹೇಳ್ಬೋದು. ಸಾಮಾನ್ಯವಾಗಿ ಕೇವಲ 10 ವರ್ಷದಲ್ಲಿ 5 ವರ್ಷದಲ್ಲಿ ಒಬ್ಬ ಸಂಸದರಾಗಿದ್ದಂಥವರು ನಿಜವಾಗಿಯೂ ಕೂಡ ಆ ಜನಪ್ರಿಯತೆಯನ್ನ ಕಳೆದುಕೊಳ್ತಾರೆ. ಆದರೆ ಸತತವಾಗಿ 1991ರಿಂದ 2018ರಲ್ಲಿ ಮತ್ತೆ 8ನೇ ಬಾರಿಗೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ಅಂತಂದ್ರೆ ಶ್ರೀ ಕೆ ಎಚ್ ಮುನಿಯಪ್ಪನವರನ್ನ ನಿಜವಾಗಿಯೂ ಕೂಡ ನಾವೆಲ್ಲ ಕೂಡ ಅಭಿನಂದಿಸಬೇಕಾಗ್ತದೆ. சரித்திரத்திலேயே இந்த ஓய்வு மகாலில் நடைபெற்ற மீட்டிங்கே இன்றைக்கு தான் அரை கடவுளை திறந்து காங்கிரஸ் கட்சியின் தொண்டர்களும் தலைவர்களும் திறந்து வந்திருக்கின்றார்கள் என்றால் அது ரூபாவுடைய ஒரு சாலை என்று அவர்கள் செய்திருக்கின்ற சாதனை அவங்க சொன்னாங்க. என்ன சொன்னாங்க? திருப்பி நாள் ரிப்பீட் பண்ண லேட் ஆகும். எந்த தலைவர் எந்த எம்எல்ஏ இந்த ஊர்ல இத்தனை வருஷம் சுதந்திரம் வாங்கின அன்னையிலிருந்து இன்னைய வரணும் நாம கேஸ் சர்டிபிகேட்டுக்கு வீதி வீதி அடைந்தது உண்டு. ஆனா ஒரு வீடை தேடி, உங்க வாசலை தேடி, உங்க இடத்தை தேடி, மகளிரை தேடி, இளைஞர்களை தேடி கேஸ் சர்டிபிகேட், இன்கம் சர்டிபிகேட் இதெல்லாம் உங்களுக்கு கொடுத்திருக்கிற எந்த மகளிரை பார்த்திருக்கீங்களா? அது ரூபாய் அவங்க உட்கார்ந்து போராட்டம் எந்த எம்எல்ஏ அப்படி பண்ணல. அப்படி பண்ணல இன்னைக்கு வந்து நீங்க ரூபாய் மைன்ஸ்ல நீங்க 16 ஏக்கர் நிலை இருக்குது. அந்த நிலை இருந்து அதுல ஒரு இண்டஸ்ட்ரீஸ் பண்றோம் அப்படின்னு டைம் ஆகிட்டோம். ஆனாலும் நம்ம பேசுறோம். என்ன பண்ணுறோம்? அதெல்லாம் வந்து ரூபாய் நிறைய சொல்லிக்கிறாங்க. இப்போ டைம் ஆகிடுது அப்படின்னு அதை பற்றி வந்து நம்ம தலைவர் எம்பி அவர்கிட்ட வந்து பேசுறாங்க. ஆனா ஒரு விஷயம் மாத்திரம் நான் சொல்றேன், இந்த பல மீட்டிங்ல பேச வேண்டியதா இருக்கும். மாநிலத்திலிருந்து கும்பம் இருக்கும். இந்த ட்ராக் போடுறதில்ல சொல்லியிருந்தாங்க. அதுல 1008 பிரச்சனை இருந்துச்சு. அந்த பிரச்சனையெல்லாம் தீர்ந்து இன்னைக்கு மாநிலத்திலிருந்து கும்பம் ஒரு ரயில்வே ட்ராக்கை போடுறாருன்னு சொன்னா அது கே எச் முனியப்பா அவர்களை தவிர
அவங்களுடைய சாதனையை சொல்லணும். கேஎஸ் முனியப்பாஜியுடைய சாதனையை சொல்லணும். வாயை திறந்து பேசணும். எதிர்கட்சிக்காரர் பேசினா திருப்பி பேசணும். அப்படி பேசினாதான் நம்முடைய கேஎஸ் முனியப்பா அவர்களுக்கு அதிகமான வாக்குகளுக்கு வரும். வெற்றி பொன்னாடியாக இதனை அணிந்துவிட்டு கௌரவமாக முன்னிலை கொடுக்கிறார். அதான் நல்லது. ನಮ್ಮ ಸೋದರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯಡಿಯೂರಪ್ಪನಲ್ಲಿ ಕೋಲಾರ ಅವಿಭಾಜ್ಯ ಜಿಲ್ಲೆ 11 ತಾಲೂಕಲ್ಲಿ ಅತಿ ಹೆಚ್ಚು ಮತವನ್ನು ಅಂದರೆ ನೀಡು 40,000 ಮೇಲ್ಪಟ್ಟು ಅಂದರೆ 30,000ಕ್ಕಿಂತ ಮೇಲ್ಪಟ್ಟು ಅತ್ಯಂತ ಬಹುಮತದ ಲೀಡರ್ ಗೆದ್ದಿರುವುದು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು. Secondly, the whole level constituency. ಇದು 40 ಅವರು 30 ಬೇರೆ ಇದೆ. ಎರಡನೇ ಬಾರಿ ಅವರು ಶಾಸಕರಾಗಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವರು ಸರ್ಕಾರದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರು ಈಗ ಹೇಳ್ತಾ ಇದ್ದರು, ಬೃಹತ್ ಕೈಗಾರಿಕೆ ಬರಬೇಕಾದ್ರೆ ನನಗೆ ಮೈನ್ ಸೆಕ್ರೆಟರಿ, ಇಂಡಸ್ಟ್ರಿ ಸೆಕ್ರೆಟರಿ ಮತ್ತು ಮಂತ್ರಿಗಳ ಚರ್ಚೆ ಆಗುವ ನಾವಿದ್ದೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲಿ ಬರ್ತದೆ. ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲಿ ಜಾಸ್ತಿ ಆಗುವುದು ಘೋಷಣೆ ಮಾಡಿ ಹೋಗಿದ್ದಾರೆ. ಹೊಸದೇನಲ್ಲ, ಈಗಾಗಲೇ ತೀರ್ಮಾನ ಆಗಿರೋದು. ಇಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಬೃಹತ್ ಕೈಗಾರಿಕೆಗಳು ಬರ್ತದೆ, ಟೌನ್ಶಿಪ್ ಕೂಡ ಆಗ್ತದೆ ಅನ್ನೋದನ್ನ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ನಮ್ಮ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ತಗೊಂಡು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಸಿದ್ದರಾಮಯ್ಯ ಅವರು ನಿರ್ವಹಿಸಿಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳಿದೆ, ನಾನು ಹೇಳಕ್ಕೆ ಟೈಮ್ ಇಲ್ಲ. ಇನ್ನೊಂದು ಮಹತ್ವವಾದ ವಿಷಯಕ್ಕೆ ನಾನು ಹೋಗಬೇಕಾಗಿದೆ. ನಿಮಗೆ ಇಷ್ಟೇ ಹೇಳ್ತೀನಿ, ಎಲ್ಲ ವಿಷಯಗಳು ರೂಪಶಿಸ್ತರು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದಾರೆ. ನಮ್ಮ ಜೊತೆಯಲ್ಲಿ ಅತ್ಯಂತ ಹಿರಿಯರಾದಂಥ ನಮ್ಮ ಸಂಪತ್ ಅವರು, ದಾಸ್ ಅವರು, ಜಯಪಾಲ್ ಅವರು ಮೊದಲಿಂದ ಸತತವಾಗಿ ನನಗೆ ಮೊದಲನೇ ವರ್ಷ ಅವರೆಲ್ಲ ಸೆಕೆಂಡ್ ಲೈನ್, ಫಸ್ಟ್ ಎಲ್ಲ ಇದ್ದಾರೆ. ನಮ್ಮ ಕೀರ್ತಿ ಶಾಸ್ತ್ರಿ ಸ್ವತಂತ್ರ ಸೇವಾದವರು, ಪೇರೆಂಟ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಎನ್ಎಸ್ಯು, ಮಹಿಳಾ ಕಾಂಗ್ರೆಸ್, ಸೇವಾದಳ ಮತ್ತು ಇದು ತಂದಿರುವ ತಾಯಂದಿರು, ಅಣ್ಣ ತಮ್ಮಂದಿರು, ಮಾಧ್ಯಮ ಲೀಡರು ಮತ್ತು ಕವಿತಮ್ಮನವರು, ಜಯಂತಿ ಶ್ರೀನಿವಾಸ್, ಕಾರ್ತಿಕ್ ಮತ್ತು ನಮ್ಮ ಅಶ್ವಥ್ ನಾರಾಯಣ್, ವಕೀಲರು SS ಪ್ರಕಾಶ್, ವಸೀಂ ಖಾನ್, ಅನಂತ ನಾಯ್ಡು, ಎಲ್ಲ ಮುಖಂಡರು ಕೂಡ ಇಲ್ಲಿದ್ದೀರಿ. ನಗರಸಭೆ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಮಾಜಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು. ಈ ದಿನ ತುಂಬಾ ಸಂತೋಷ ಆಗಿದೆ. ತಾವೆಲ್ಲ ಬಂದು ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು 8ನೇ ಬಾರಿ ನಮಗೆ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಹುತೇಕ ನಿಮ್ಮೆಲ್ಲ ಆಶೀರ್ವಾದದಿಂದ ಕೋಲಾರ ಕ್ಷೇತ್ರ ಮೊದಲನೇ ಸ್ಥಾನದಲ್ಲಿದೆ. ಕೋಲಾರ ಕ್ಷೇತ್ರ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವ ಕೂಡ ಮೊದಲನೇ ಸ್ಥಾನ ಸೋನಿಯಾ ಗಾಂಧಿ ಅವರಿದ್ರೆ, 2ನೇ ಸೀಟಲ್ಲಿ ಕೋಲಾರ ಕ್ಷೇತ್ರದ ಪ್ರತಿನಿಧಿ ಇರ್ತಾರೆ. ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ. ಡಾಕ್ಟರ್ ಸುಧಾಕರ್ ಅವರು MLA ಸಾಹೇಬರು ಹೇಳಿದಾಗ, ದಕ್ಷಿಣ ಭಾರತದಲ್ಲಿ ಈ ಚುನಾವಣೆ ಆದ ಮೇಲೆ
ಬಹುತೇಕ ಶೋಲೆ ಇಲ್ಲದ ಕ್ಷೇತ್ರ ಕೋಲಾರ ಕ್ಷೇತ್ರ ಮತ್ತು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನಕ್ಕೆ ಕೋಲಾರ ಕ್ಷೇತ್ರ ಹೋಗ್ತದೆ. ಇದೆಲ್ಲ ಕೀರ್ತಿ ನಿಮ್ಗೆ ಸೇರ್ಬೇಕಾಗ್ತದೆ. ಸತತವಾಗಿ 2028 ವರ್ಷ ಒಂದೇ ಕ್ಷೇತ್ರ, ಒಂದೇ ಅಭ್ಯರ್ಥಿ, ಒಂದೇ ಸಿಂಬಲ್ ಅಂದ್ರೆ ಅದು ಕೋಲಾರ ಕ್ಷೇತ್ರ. ಕೋಲಾರ ಕ್ಷೇತ್ರಕ್ಕೆ ಆ ಗೌರವವನ್ನು ಸೇರಬೇಕಾಗ್ತದೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮಹತ್ತರವಾದ ಕೆಲಸಗಳು ಕೈಗೊಂಡಿದ್ದೇವೆ. ರೈಲ್ವೆ ಇಲಾಖೆಯ ಬಜೆಟ್ನಲ್ಲಿ 279 ಕೋಟಿಯಲ್ಲಿ ಕುಪ್ಪಂನಿಂದ ಮಾಲಿಕುಪ್ಪಂನಿಂದ ಕುಪ್ಪಂಗೆ ರೈಲ್ವೆ ಸಂಪರ್ಕವನ್ನ ಕೀರ್ತಿಶೇಷರಂತ ರಾಜಗೋಪಾಲ್ ಅವರು ಶಾಸಕರಾಗಿದ್ದಾರೆ ಅಂತ ಹೋರಾಟ. ನೀವು ಬಿಸಾನತ್ತು ಕನೆಕ್ಷನ್ ಮಾಡಿ ಸಾಕು ಅಂತ ಹೋರಾಟ ಮಾಡಿ ಬಿಸಾನತ್ತು ಬಿಟ್ಟು ನೇರವಾಗಿ ಕುಪ್ಪಂಗೆ ಹೋಗುವಂತ ಕಾರ್ಯಕ್ರಮ ಮಾಡಿತು. ನಾರಾಯಣ ರೆಡ್ಡಿ ಅವರಿಗೆ ಮತ್ತು ಹಲವಾರು ಕಾರ್ಯಕ್ರಮಗಳಿದೆ. ಎಲ್ಲ ಸ್ಟೇಷನ್ಸ್ ಮಾಡುವುದಾಗಿವೆ. ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಕೈಗಾರಿಕೆಗಳು ಯಾವ ದಿನ ಭಾರತ್ ಗೌರ್ಮೆಂಟ್ಗೆ ರಕ್ತ ಬೆವರನ್ನು ಸುರಿಸಿ 3 ತಲೆಮಾರು 4 ತಲೆಮಾರಿನಿಂದ ಕೆಲಸ ಮಾಡಿದ್ದಾರೆ. ಆ ಮಕ್ಕಳು ಇವತ್ತು ಕೆಲಸ ಇಲ್ಲದೆ 10 ರಿಂದ 20 ಸಾವಿರ ಜನ ಬೆಂಗಳೂರು ನಗರಕ್ಕೆ ಹೋಗ್ತಾ ಇದ್ದಾರೆ. ಆ ಜನರಿಗೆ ಇಲ್ಲಿ ಕೆಲಸವನ್ನು ಕೊಟ್ಟು ಪ್ರತಿ ಕುಟುಂಬಕ್ಕೂ ಕೆಲಸ ಕೊಡುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಬಂದಿದೆ, ತೀರ್ಮಾನ ತೆಗೆದುಕೊಂಡಿದೆ. ಇದು ಹೊಸದಾಗಿ ಎಲೆಕ್ಷನ್ ಘೋಷಣೆ ಮಾಡೋದಿಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈ ಚುನಾವಣೆ ಆದ ಮೇಲೆ ಇಲ್ಲಿ ಕೈಗಾರಿಕೆ ಮಾಡುವಂತ ಬೃಹತ್ ಕೈಗಾರಿಕೆ ಮಾಡುವಂತ ತೀರ್ಮಾನ ಆಗ್ತದೆ. ಅದರ ಮುಖಾಂತರ ಪ್ರತಿ ಕುಟುಂಬಕ್ಕೂ ಕೂಡ ಒಂದು ಕೆಲಸ ಸಿಕ್ಕುವಂತ ಅವಕಾಶ ಆಗ್ತದೆ ಅನ್ನೋ ವಿಜಯವನ್ನು ಗಮನಿಸಿದಂತ ಇವತ್ತು ನಮ್ಮಲ್ಲಿ ಕಳಕಳಿಯಿಂದ ಮಾಡ್ತಾರೆ. ನನ್ನನ್ನ ಇವೆಲ್ಲ ಕೂಡ 2 ಸಾರಿ ಆಯ್ಕೆ ಮಾಡಿದ್ದೀವಿ. 8ನೇ ಸಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಬಹುತೇಕ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪ್ರತಿ ಮನೆಗೆ ಸಾಲ, ಪ್ರತಿ ತಾಯಂದಿರಿಗೂ ಸಾಲ, ಪ್ರತಿ ರೈತರಿಗೂ ಸಾಲ ಕೊಟ್ಟಿದೆ ಅಂದ್ರೆ ಅದು ರೂಪವನ್ನು ಕೊಟ್ಟಿದ್ದಾರೆ. ತಮಿಳು ಕಲಿಸಿದ್ದಾರೆ, ತಮಿಳು ಹೇಳಿದ್ರೆ ಚಪ್ಪಳ ಕೋಟಿ ಸಾಲ ಕೊಟ್ಟಿದ್ದಾರೆ. ಇವೆಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ಯಾವತ್ತೂ ಕೂಡ ಕಷ್ಟದಿಂದ ಜನಕ್ಕೆ ಒಂದು ಪರಿಹಾರ ಬಾರಿಗೆ ಇತಿಹಾಸದಲ್ಲಿ 70 ವರ್ಷದಲ್ಲಿ KGF ಅನ್ನ ಒಂದು ತಾಲೂಕು ಕೇಂದ್ರವನ್ನು ಘೋಷಣೆ ಮಾಡಿ ತಾಲೂಕನ್ನು ಪ್ರಾರಂಭ ಮಾಡಿದ್ದೀವಿ ಅನ್ನೋ ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಆಫೀಸುಗಳು ಇಲ್ಲಿ ಕೂಡ ಬರ್ತವೆ. ಇನ್ನು ಎಲ್ಲ ಅಭಿವೃದ್ಧಿ ಕೂಡ ತಾಲೂಕು ಮಟ್ಟದ ಎಲ್ಲ ಆಫೀಸುಗಳು ಕೂಡ ಬರ್ತವೆ. ಇಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಮತ್ತು ಕೈಗಾರಿಕೆ ಬರ್ತದೆ. ಭಾರತ್ ಗೌರ್ಮೆಂಟ್ ಮಿನಿ ಲೆಟರ್ ಏನು ಕನಸು ಇತ್ತು ಅದು ಮುಂದಿನ ದಿನಗಳಲ್ಲಿ ಮತ್ತೆ ಆ ಕನಸು ನನಸಾಗ್ತದೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿ ಬರ್ತದೆ. ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಕೆಲಸ ಸಿಗ್ತದೆ. ಇಲ್ಲಿ ಬಹಳ ಉತ್ತಮವಾದಂತಹ ಒಂದು ಜೀವನ ನಡೀತದೆ. ಏನು ಹಿಂದೆ ಭಾರತ್ ಗೌರ್ಮೆಂಟ್ ನಡೀತಿದ್ದಾಗಿತ್ತು ಅದೇ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ನಡೀತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ. ಬಹುತೇಕ ನಿಮಗೆ ಕೊಟ್ಟಂತ ಸಾಲ
ಹೆಮ್ಮೆ ಕೊಟ್ಟಂತ ತಾಲೂಕು ಆಫೀಸ್ ನಿಮಗೆ ಕೆ.ಸಿ. ರೆಡ್ಡಿ ಅವರ ಸ್ಮಾರಕ, ರೈಲು ಮಾರ್ಗ, ಹೊಸ ರೈಲುಗಳು ಕರ್ನಾಟಕ ರಾಜ್ಯದಲ್ಲಿ, ಕೋಲಾರ ಜಿಲ್ಲೆ ಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದೆ ಅಂದ್ರೆ ಅದು KGFಗೆ. 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಅಂದ್ರೆ ಅದು KGF ಕ್ಷೇತ್ರಕ್ಕೆ. ಅಂದಮೇಲೆ KGF ಕ್ಷೇತ್ರದವರು 8 ಮತಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತವನ್ನು ಕೊಡಬೇಕು ಅಂತ ಕೈ ಗುರುತಿಗೆ ತಾವು ಮತವನ್ನು ಕೊಡಬೇಕಂತೆಲ್ಲ ಕೈ ಎತ್ತಿ, ಎಲ್ಲರೂ ಕೈ ಎತ್ತಬೇಕು. ಎಲ್ಲರೂ ಕೈ ಎತ್ತಾ ಇಲ್ಲ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF VTV ನ್ಯೂಸ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.